ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಯೂಟಿಫುಲ್ ಆಗಿರೋಂಥ ಸೀರೆಗೆ ನಾನು ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡ್ ಡಿಸೈನ್ ಆಗ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಯಾರಿ ನೋಡ್ತಾ ಇರ್ಬೋದು, ಈ ಥರ ಬಂದಿದೆ ಸ್ಯಾರಿ. ಈ ಡಿಸೈನ್ಗೆ ನಾವು ವರ್ಕ್ ಮಾಡಿ ನೋಡೋಣ. ಈ ಡಿಸೈನ್ಗೆ ನಾನು 6-7 ಥ್ರೆಡ್ಡನ್ನು 3 ಕಲರಲ್ಲಿ ಸುತ್ತಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ಬಂದು ನಾರ್ಮಲ್ ನೀಡಲ್ಲು ಮತ್ತು ಒಂದು ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. 6-7 ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿರ್ತೀನಲ್ವ, ಅದರಲ್ಲಿ ಒಂದು ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರೀಮ್ ಕಲರಲ್ಲಿ ನಾನು ವರ್ಕನ್ನು ಮಾಡ್ತಾಯಿದ್ದೀನಿ ಬೇಸ್ ಲೈನಿಗೆ. ಫಸ್ಟು ಸೀರೆ ರೈಟ್ ಸೈಡಲ್ಲಿ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ. ಅದಾದ ನಂತರ 2 ಚೈನ್ಸನ್ನು ಹಾಕ್ಕೊಂಡು 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಏನು ಲಾಕ್ ಮಾಡ್ಕೊಂಡಿರ್ತೀವಲ್ವ ಅದ್ರ ಪಕ್ಕನೇ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಒಟ್ಟು ಇಲ್ಲಿ ನಾನು 2 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ನಾವು 2 ಚೈನ್ಸನ್ನು ಹಾಕ್ಕೊಂಡಿರ್ತೀವಲ್ಲ ಅದು ಕಂಬ ಹಾಗೆ ಕನ್ಸಿಡರ್ ಆಗುತ್ತೆ. 2 ಕಂಬ ಆದಮೇಲೆ 2 ಚೈನ್ಸನ್ನು ಹಾಕ್ಕೊಳ್ಳೋಣ. 2 ಆರ್ 3 ಚೈನ್ಸನ್ನು ವರ್ಕ್ ಮಾಡ್ಕೋಬೋದು. ನಾನಿಲ್ಲಿ 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಕಂಬನ ಮಾಡ್ಕೋಬೇಕು. ಲೂಸು ಟೈಟು ಮಾಡಿಕೊಂಡ್ರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ನೀಡಲ್ ಮೇಲೆ 3 ಲೂಪ್ ಆಗಿರುತ್ತಲ್ವ, 2 ಲೂಪಲ್ಲಿ ಒಂದು ಸರಿ ಮಾಡ್ಕೊಳ್ಳೋಣ. ನೀಟಾಗಿ 6-7 ದಾರನ ತೊಗೋಬೇಕು. 2 ಲೂಪಲ್ಲಿ ಒಂದು ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಲೂಪಲ್ಲಿ ಒಂದು ಸರಿ ಮಾಡ್ಕೊಳ್ಳೋಣ. ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ನಾನು 3 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಮಾಡ್ಕೊಂಡ್ವಿ, ಯಾಕಂದರೆ 2 ಚೈನ್ಸನ್ನು ಇತ್ತಲ್ವ ಅದಕ್ಕೆ ನಾವು 2 ಮಾಡ್ಕೊಂಡ್ವಿ. ಒಳಗಡೆ ಎಲ್ಲ 3 ಕಂಬನ ಮಾಡ್ಕೊಳ್ತಾ ಹೋಗಬೇಕು. 3 ಕಂಬ ಆದಮೇಲೆ 2 ಚೈನ್ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಡಬಲ್ ಕ್ರೋಶೆಟ್ ಕಂಬನ 3 ಸಾರಿ ಹಾಕ್ಕೊಳ್ತೀವಿ. 2 ಚೈನ್ಸ್ ಹಾಕ್ಕೊಂಡು 3 ಸಾರಿ ವರ್ಕನ್ನು ಮಾಡ್ಕೊಳ್ತೀವಿ. ಡಬಲ್ ಕ್ರೋಶೆಟ್ ಕಂಬನ ಒಳಗಡೆ 4 ಸಾರಿ ಬರುತ್ತೆ. ಸ್ಟಾರ್ಟಿಂಗು ಎಂಡಿಂಗು ಮಾತ್ರ 3 ಸಾರಿ ಬರುತ್ತೆ ಡಬಲ್ ಕ್ರೋಶೆಟ್ ಕಂಬ. ಆರು ಎಳೆ ಥ್ರೆಡ್ಡನ್ನು ನೀಟಾಗಿ ತೊಗೋಬೇಕು. ಒಂದು ಎಳೆ ನಾವು ಬಿಟ್ವಿ ಅಂದರೆ ಸೀರೆ ಡಿಸೈನ್ ನೀಟಾಗಿ ಬರೋದಿಲ್ಲ. ನೋಡಿ, 3 ಸಾರಿ ಆದಮೇಲೆ 3 ಕಂಬ 3 ಸಾರಿ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ, ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಆದ ನಂತರ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ 3 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. 3 ಡಬಲ್ ಕ್ರೋಶೆಟ್ ಕಂಬನ ಇಲ್ಲಿ 4 ಬ್ಯಾಚ್ ಥರ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು 3 ಸಾರಿ ಹಾಕ್ಕೊಂಡ್ವಲ್ವ ಅದೇ ಥರನೇ ನಾವು ಇನ್ನೊಂದು 4 ಸಾರಿ ಮಾಡ್ಕೊಳ್ತೀವಿ. ಇಲ್ಲಿ ಒಳಗಡೆ ಸ್ಟಾರ್ಟಿಂಗು ಎಂಡಿಂಗು ಮಾತ್ರ 3 ಸಾರಿ ಬರಬೇಕು. 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ 2 ಚೈನ್. ಇಲ್ಲಿ ಬೇಕಾದರೆ ನೀವು ತ್ರಿಬಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ಕೋಬೋದು. ಜಾಸ್ತಿ ಲೆಂತಿ ಆಗುತ್ತೆ ಕಂಬ ಅಂತ ನಾನು ಡಬಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ಕೊಳ್ತಾ ಇರೋದು. 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 2 ಚೈನ್ ಆದ ನಂತರ ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 3 ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ಬಟ್ಟೆಗೆ ಹೋಗಿ ದಾರನ ತಂದು ಪಕ್ಕನೇ ಮಾಡ್ಕೋಬೇಕು ಕಂಬನ. ಎರಡರಲ್ಲಿ ಒಂದು ಸಾರಿ ಮಾಡ್ಕೊಳ್ಳೋಣ, ಮತ್ತೆ ಎರಡರಲ್ಲಿ ಒಂದು ಸಾರಿ ಮಾಡ್ಕೊಳ್ಳೋಣ. 3 ಕಂಬ ಆದಮೇಲೆ ಮತ್ತೆ 2 ಚೈನ್ ಆದಮೇಲೆ ಮತ್ತೆ 3 ಕಂಬನ ಮಾಡ್ಕೋಬೇಕು. ಎರಡು ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ. ಹೀಗೆ 3 ಕಂಬ ಆದಮೇಲೆ ಮತ್ತೆ 2 ಚೈನ್ ಆದಮೇಲೆ ಮತ್ತೆ 3 ಕಂಬ. ಈ ಥರ 4 ಸಾರಿ ಮಾಡ್ಕೊಳ್ತೀವಿ. 3 ಕಂಬನ 4 ಸಾರಿ ಹಾಕ್ಕೊಳ್ತೀವಿ. ನಿಧಾನವಾಗಿ ನೋಡ್ಕೊಳ್ಳಿ ವಿಡಿಯೋನ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ರಿಪೀಟ್ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಒಂದು ಬೀಡ್ ಆದಮೇಲೆ 4 ಸಾರಿ ಡಬಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಬೀಡ್,
ಮತ್ತೆ ಒಂದು ಬೀಡ್ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆಟ್ ಕಂಬ, ಮತ್ತೆ 3 ಡಬಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ಕೊಳ್ಳೋಣ. 4 ಸಾರಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ ಒಳಗಡೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋನ ನೋಡಿರಿ. ಇದೇ ಥರನೇ ಫುಲ್ ಸ್ಯಾರಿನೂ ನಾನು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. 3 ಡಬಲ್ ಕ್ರೋಶೆಟ್ ಕಂಬನ 4 ಸಾರಿ ಮಾಡ್ಕೊಳ್ತೀನಿ ಒಂದು ಬೀಡ್ ಆದ ನಂತರ. ನೋಡಿ ಇದೇ ಥರನೇ ಫುಲ್ ಸ್ಯಾರಿನೂ ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಸಾರಿ ಬರುತ್ತೆ, ಬೀಡ್ ಆದಮೇಲೆ 4 ಸಾರಿ 3 ಕಂಬನ ಹಾಕ್ಕೊಳ್ತೀನಿ. ಇದೇ ಥರನೇ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನ್ ಫುಲ್ಲು. ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ರೀತಿ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು 2 ಚೈನ್ಸನ್ನು ವರ್ಕ್ ಮಾಡ್ಕೊಂಡಿದ್ದೀವಲ್ವ, ಆ 2 ಚೈನ್ಸ್ಗೆ ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಕಂಬಕ್ಕೆ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಟೈಟಾಗಿರುತ್ತೆ ಅಂತ. ಸಿಂಗಲ್ ಕ್ರೋಶೆಟ್ ಆದಮೇಲೆ 3 or 4 ಚೈನ್ಸನ್ನು ವರ್ಕ್ ಮಾಡ್ಕೊಳ್ಳೋಣ. ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಕಂಬ ಆದಮೇಲೆ 4 ಚೈನ್, 3 ಅಥವಾ 4 ಚೈನ್ಸನ್ನು ವರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ವಾ, 2 ಚೈನ್ಸ್ ಬಿಟ್ಟ ಮೇಲೆ ಅದು ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಆದ ನಂತರ ನೀವು ಬೇಕಾದ್ರೆ ಇಲ್ಲಿ ಒಂದು ಚೈನನ್ನು ಮಾಡಿಕೊಂಡು ನೀವು ವರ್ಕ್ ಮಾಡ್ಕೋಬೋದು. ನಿಮಗೆ ಟೈಟು ಅನಿಸಿದ್ರೆ 2 ಚೈನ್ಸನ್ನು ಸ್ಕಿಪ್ ಮಾಡಿ ನೀಡಲ್ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಬೀಡ್ ಹಿಂದೆಗಡೆ ಏನು ಥ್ರೆಡ್ ಇದೆಯಲ್ವಾ, ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. ನೀಡಲ್ ಮೇಲೆ 4 ಲೂಪ್ ಆಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ, ಲಾಸ್ಟ್ 2 ಲೂಪಲ್ಲಿ ಒಂದು ಸರಿ, ಹೀಗೆ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಸ್ವಲ್ಪ ಲೆಂತಿಯಾಗೆ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗು ತ್ರಿಬಲ್ ಕ್ರೋಶೆಟ್ ಕಂಬ ಮಾಡೋಕ್ಕೂ ಮುಂಚೆ ನೀವು ಒಂದೊಂದು ಚೈನ್ಸನ್ನು ಹಾಕ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕೆಂದರೆ ಸೀರೆ ಸುಕ್ ಬರುತ್ತೆ. ನಾವು ಲೆಂತಿ ತಗೊಳ್ಳಿಲ್ಲ ಕಂಬ ಅಂತ ಆದರೆ ಸೀರೆ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ 7 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ ನಾನಿಲ್ಲಿ. 2 ಲೂಪಲ್ಲಿ ಒಂದೊಂದು ಸಾರಿ ಮಾಡ್ಕೋಬೇಕು. ಇಲ್ಲಿ 3 ಸಾರಿ ಮಾಡ್ಕೊಳ್ತೀವಿ, ಅದಕ್ಕೆ ನಾವು ತ್ರಿಬಲ್ ಕ್ರೋಶೆಟ್ ಕಂಬನ ಅಂತ ಹೇಳ್ತೀವಿ. ನೀಡಾದ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಬೀಡ್ ಹಿಂದೆಗಡೆ ಹೋಗಿ ದಾರನ ತಂದು ನೀಡಾದ ಮೇಲೆ 4 ಲೂಪ್ ಆಗಿರುತ್ತೆ. 2 ಲೂಪನ್ನು ಒಂದೊಂದು ಸಾರಿ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು 7 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. 7 ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ ನೋಡ್ತಾ ಇರ್ಬೋದು 7 ತ್ರಿಬಲ್ ಕ್ರೋಶೆಟ್ ಕಂಬ ಆಗಿದೆ. 7 ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ ನೀಡಾದ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ 7 ತ್ರಿಬಲ್ ಕ್ರೋಶೆಟ್ ಕಂಬದ ಕೆಳಗಡೆ ಗ್ಯಾಪ್ ಇದೆಯಲ್ವಾ, ಆ ಗ್ಯಾಪಿನ ಕೆಳಗಡೆ ಹೋಗಿ ದಾರನ ತಂದು ಮತ್ತೆ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. 2ರಲ್ಲಿ ಒಂದು ಸರಿ, ಮತ್ತೆ 2ರಲ್ಲಿ ಒಂದು ಸರಿ, ಲಾಸ್ಟ್ 2ರಲ್ಲಿ ಒಂದು ಸರಿ. ನೀವು ಒಂದು ಎಳೆ ದಾರನ ಮಿಸ್ ಮಾಡಬಾರ್ದು, ನೀಟಾಗಿ ತೊಗೋಬೇಕು. ಮತ್ತೆ ನೀಡಾದ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ 7 ಕಂಬದ ಕೆಳಗಡೆ ಹೋಗಿ ದಾರನ ತಂದು ಮತ್ತೆ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮತ್ತೆ 7 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಆ 7 ಕಂಬ ಸೇರಿಸ್ಕೊಂಡು ಮತ್ತೆ 7 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕು. ಈ ಜಾಗದಲ್ಲಿ ದಾರ ಏನಾದರೂ ಬೇರೆ ಥ್ರೆಡ್ಡು ಏನಾದರೂ ಸಿಕ್ಕಾಕ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಿಧಾನವಾಗಿ 6 ಎಳೆ ಥ್ರೆಡ್ಡನ್ನು ತಗೊಂಡು ಕಂಬನ ಮಾಡ್ಕೋಬೇಕು. ನೋಡಿ 7 ಕಂಬ ಆಗಿದೆ. 7 ಕಂಬ ಆದಮೇಲೆ ಈ ರೀತಿ ಬಂದಿದೆ ನೋಡಿ, ಆರ್ಚು ತುಂಬ ಚೆನ್ನಾಗಿ ಬಂದಿದೆ. ಈಗ 2 ಚೈನ್ಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬ ಇದೆಯಲ್ವಾ, ಆ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಒಂದು ಚೈನನ್ನು ಹಾಕ್ಕೊಂಡು ನೀವು ಲಾಕನ್ನು ಮಾಡ್ಕೊಳ್ರಿ. ಆರ್ಚ್ ಎಂಡ್ ಮಾಡಬೇಕಾದ್ರೆ ಒಂದು ಚೈನ್ಸನ್ನು ಹಾಕ್ಕೊಂಡ್ಮೇಲೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ 4 ಚೈನ್ ಆದಮೇಲೆ ನೆಕ್ಸ್ಟು 2 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಕ್ಕೆ ಲಾಕ್ ಆದಮೇಲೆ ನೋಡಿ ನಾನು ಇಲ್ಲಿ ಒಂದು ಚೈನನ್ನು ಹಾಕ್ಕೊಂಡಿದ್ದೀನಿ, ಆದರೆ ಅಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ನೀಡಾದ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡ್ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಮತ್ತೆ 7 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ.
ನಿಧಾನವಾಗಿ ಈ ಕಂಬನ ಮಾಡ್ಕೋಬೇಕು. ನಾವು ಫಾಸ್ಟ್ ಮಾಡ್ಕೊಳ್ತಾ ಹೋದರೆ ಡಿಸೈನ್ ನೀಟಾಗಿ ಬರೋದಿಲ್ಲ. ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಆರ್ಚನ್ನು ಮಾಡ್ಕೋಬೇಕು. 7 ಕಂಬ ಆದಮೇಲೆ ಮತ್ತೆ ನೀಡ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು 7 ಕಂಬದ ಕೆಳಗಡೆ ಏನು ಗ್ಯಾಪ್ ಇರುತ್ತಲ್ವ ಆ ಕೆಳಗಡೆ ಹೋಗಿ ಆ ಗ್ಯಾಪಲ್ಲಿ ದಾರಾನ ತಂದು ಮತ್ತೆ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮತ್ತೆ ಅದೇ ಪ್ಲೇಸಲ್ಲೇ 7 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಫಸ್ಟ್ ಏನು 7 ಕಂಬ ಮಾಡ್ಕೊಂಡಿರ್ತೀವಲ್ವ ಆ 7 ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನಾವು ಮತ್ತೆ 7 ಕಂಬನ ಮಾಡ್ಕೊಳ್ತೀವಿ. 7 ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಸ್ಕಿಪ್ ಮಾಡಿ ಒಂದು ಕಂಬಕ್ಕೆ ಫಸ್ಟ್ನೇ ಕಂಬ ಇದೆಯಲ್ವ ಆ ಫಸ್ಟ್ನೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 4 ಚೈನ್ ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ಮತ್ತೆ 4 ಚೈನನ್ನು ಹಾಕ್ಕೊಂಡು ನೆಕ್ಸ್ಟು 2 ಚೈನನ್ನು ಸ್ಕಿಪ್ ಮಾಡಿ ಫಸ್ಟ್ನೇ ಕಂಬಕ್ಕೆ ಲಾಕನ್ನು ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ನೀವು ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ನೀಡ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಬೀಡಿನ ಹಿಂದೆಗಡೆ ಹೋಗಿ ದಾರಾನ ತಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 7 ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ ಆ 7 ಕಂಬನ ಸೇರಿಸ್ಕೊಂಡು ಮತ್ತೆ 7 ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಫುಲ್ ಎಂಡ್ವರೆಗೂ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಪು ಈ ರೀತಿ ಬಂದಿದೆ ಡಿಸೈನು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿನಿ. ಸ್ಟಾರ್ಟಿಂಗು ಲಾಕನ್ನು ಮಾಡ್ಕೊಂಡಿರ್ತೀವಲ್ವ ಆ ಲಾಕಿನ ಮೇಲ್ಗಡೆನೇ ಲಾಕನ್ನು ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ ಆರ್ 4 ಚೈನ್ ಎಷ್ಟಾಗುತ್ತೋ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೋಬೇಕಾಗುತ್ತೆ. 3 ಚೈನ್ ಆದರೆ 3 ಚೈನು ಅಥವಾ 4 ಚೈನ್ ಆದರೆ 4 ಚೈನು. ನೆಕ್ಸ್ಟು ಲಾಕಿನ ಮೇಲ್ಗಡೆ ಲಾಕ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಳ್ಳೋಣ. ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆರ್ಚಿನ ಮೊದಲನೇ ಕಂಬದ ಮಧ್ಯೆ ಹೋಗಿ ದಾರಾನ ತಂದು ನೀಡ ಮೇಲೆ 3 ಲೂಪ್ ಆಗಿರುತ್ತೆ. 2 ಲೂಪಲ್ಲಿ ಒಂದು ಸಾರಿ ಮಾಡ್ಕೊಳ್ಳೋಣ. ಮತ್ತೆ 2 ಲೂಪಲ್ಲಿ ಒಂದು ಸಾರಿ ಮಾಡ್ಕೊಳ್ಳೋಣ. ಕಂಬ ಆದಮೇಲೆ 2 ಚೈನ್ ಅದೇ ಕಂಬಕ್ಕೆ ಲಾಕು. ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಿ, ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕು. ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರಾನ ತಂದು ಪುಟ್ಟದಾಗಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 2 ಚೈನ್ಸನ್ನು ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಡಿಸೈನ್ ಫಾರ್ಮ್ ಆಗುತ್ತೆ. ಇದೇ ಥರನೇ ಫುಲ್ ಫುಲ್ ಇದೇ ಥರನೇ ಮಾಡ್ಕೊಳ್ತೀನಿ ಪಿಕಾಟ್ ಡಿಸೈನನ್ನು. ಪ್ರತಿಯೊಂದು ಕಂಬದ ಮಧ್ಯೆನೂ ನಾವು ಇದೇ ಥರನೇ ಪಿಕಾಟ್ ಡಿಸೈನನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. ಆರ್ಚಲ್ಲಿ ಒಂದು ಕಂಬನೂ ಮಿಸ್ ಆಗಬಾರ್ದು. ಪ್ರತಿಯೊಂದು ಕಂಬದ ಮಧ್ಯೆನೂ ನಾವು ಪಿಕಾಟ್ ಡಿಸೈನನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಮಾಡಿ ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ 2 ಚೈನ್ ಹಾಕಿ ಲಾಕನ್ನು ಮಾಡಿಕೊಂಡಾಗ ಪಿಕಾಟ್ ಡಿಸೈನ್ ಫಾರ್ಮ್ ಆಗುತ್ತೆ. ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕಿನ ಮೇಲೆ ಲಾಕ್ ಆಗಲಿಲ್ಲ ಅಂದರೆ 4 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. 4 ಚೈನ್ಗೆ ಲಾಕ್ ಆದಮೇಲೆ ನೀಟಾಗಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ ನೋಡಿ ಈ ರೀತಿ ಬರುತ್ತೆ ಆರ್ಚು. ತುಂಬ ಚೆನ್ನಾಗಿ ಬಂದಿದೆ ಆರ್ಚು. ಈಗ ಮತ್ತೆ 3 ಆರ್ 4 ಚೈನನ್ನು ಹಾಕ್ಕೊಳ್ಳೋಣ. ಬೀಡನ್ನು ಬ್ಯಾಕ್ ಸೈಡ್ ಇದ್ದರೆ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ರಿ. ಪಫ್ ಡಿಸೈನ್ ಥರ ಬರುತ್ತೆ ನೋಡಿ ಸೆಂಟರಲ್ಲಿ. ಮತ್ತು 3 ಚೈನ್ ಆದರೆ 3 ಚೈನು ಅಥವಾ 4 ಚೈನು ಯಾವುದಾದ್ರೂ ಹಾಕ್ಕೊಳ್ರಿ. ಅಲ್ಲಿ ಎಷ್ಟು ಜಾಗ ಸ್ಪೇಸ್ ಇರುತ್ತೋ ಅಷ್ಟನ್ನು ನೀವು ಹಾಕ್ಕೋಬೇಕಾಗುತ್ತೆ. 3 ಚೈನನ್ನು ಹಾಕ್ಕೊಂಡು ಲಾಕಿನ ಮೇಲ್ಗಡೆನೇ ಲಾಕನ್ನು ಮಾಡಿಕೊಂಡು ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆರ್ಚಿನ ಮೊದಲನೇ ಕಂಬದ ಮಧ್ಯೆ ಹೋಗಿ ದಾರಾನ ತಂದು ಪುಟ್ಟದಾಗಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 2 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಪಿಕಾಟ್ ಡಿಸೈನ್ ಬರುತ್ತೆ ಅಲ್ಲಿ. ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರಾನ ತಂದು 2ರಲ್ಲಿ ಒಂದು ಸಾರಿ ಮಾಡ್ಕೋಬೇಕು, ಮತ್ತೆ 2ರಲ್ಲಿ ಒಂದು ಸಾರಿ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ 2 ಚೈನ್ ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್. ಫುಲ್ ಆರ್ಚನ್ನು ನಾನು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಒಂದು ಕಂಬನೂ ಮಿಸ್ ಆಗಬಾರ್ದು. ಪ್ರತಿಯೊಂದು ಕಂಬದ ಮಧ್ಯೆನೂ ಪಿಕಾಟ್ ಡಿಸೈನ್ ಫಾರ್ಮ್ ಆಗಬೇಕು.
ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕಿನ ಮೇಲ್ಗಡೆನೇ ಲಾಕ್ ಆದರೆ ಮಾಡ್ಕೊಳ್ರಿ, ಇಲ್ಲಾಂದರೆ ಪಕ್ಕದಲ್ಲೇ 4 ಚೈನ್ ಇರುತ್ತಲ್ವ, ಆ 4 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಬ್ಯಾಕು ನೋಡಿರಿ ಎಷ್ಟು ನೀಟಾಗಿ ಬಂದಿದೆ, ಬ್ಯಾಕ್ ಸೈಡು ಕೂಡ ನೋಡಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. ಎಕ್ಸ್ಟ್ರಾ ಥ್ರೆಡ್ನೆಲ್ಲ ನಾವು ಕುಚ್ಚನ್ನು ಕಟ್ತೀವಲ್ವ, ಆ ಕುಚ್ಚಿಗೆ ಸೇರಿಸ್ಕೊಂಡು ಕಟ್ಟಿದಾಗ ನೀಟಾಗಿ ಬರುತ್ತೆ. ಇದಕ್ಕೆ ಕುಚ್ಚನ್ನು ಕಟ್ಟೋಣ, ಫೈನಲಾಗಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನೋಡಿ ಕುಚ್ಚೆಲ್ಲ ಕಟ್ಟಿ ಆಗಿದೆ. ಈ ರೀತಿ ಬಂದಿದೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಈ ಕುಚ್ಚು ಕಟ್ಟೋದಕ್ಕೆ ನಾನು 150 ಎಳೆ ದಾರಾನ ಸುತ್ತಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 300 ಎಳೆ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ 850 to 950ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.